ಸಂಕಷ್ಟಗಳ ಬಂಧನದಲ್ಲಿ ಸಿಲುಕಿದ ಜನಕ್ಕೆ ಭರವಸೆಯ ಆಶಾಕಿರಣ. ಸ್ವರತರಂಗಗಳ ಏರಿಳಿತ ಆಲಿಸಿ ಬದುಕಿನ ಏರಿಳಿತಗಳಿಗೆ ಸಹನೆಯ ಸಾಂತ್ವನ. ಏನ್ ತೊಂದರೆ? ನಮ್ಮ ಮಕ್ಕಳೆಲ್ಲ ನನ್ನ ಓಡಿಸ್ಬಿಟ್ರು. ನನ್ನ ಯಾರು ಗತಿ ಇಲ್ಲಪ್ಪ ನನಗೆ. ಚಕ್ಷುರ್ಮತಿ ಪ್ರಕಾರದ ಮೂಲಕ ಸಕಲ ಸಮಸ್ಯೆಗಳಿಗೆ ಸಾಂತ್ವನ ನೀಡುವ ಸಂತ. ಸಂಸಾರದಲ್ಲಿ ಸಂಸ್ಕಾರದ ಕೊರತೆಯಾದಾಗ ತಿದ್ದಿ ಬುದ್ಧಿ ಹೇಳುವ ಗುರು. ನಮ್ಮ ಆನಂದ ಭಾರತೀಯ ಸಂಸ್ಕೃತಿಯ ಪ್ರತೀಕ. ಋಷಿಗಳಲ್ಲಿ ಒಬ್ಬರಿದ್ದಾರೆ, ಅದು ಹೆಮ್ಮೆಯಿಂದ ನಾವು ಹೇಳ್ತೀವಿ. ಒಬ್ಬೊಬ್ಬ ವ್ಯಕ್ತಿ ಆಸೆಗೂ ನೀನಾದೆ ಈಗ ಆಸರೆ, ಸಂತೋಷವನ್ನು ಎಲ್ಲರಲ್ಲೂ ನೋಡಿದೀಗ ಈ ಧರೆ. ನೂರಾರು ನೆನಪಿನಲ್ಲಿಯೂ ಒಂದೊಂದು ಕಣದಲ್ಲಿರುವೆ ನೀ, ಯಶಸ್ಸಿಗೆ ತಪಸ್ಸು ಮಾಡಿದಂತಹ ಮಹಾಋಷಿ. ಮನುಷ್ಯರಲ್ಲಿ ಮೂಡಿದೆ, ಮಹರ್ಷಿಯಾಗಿ ಸಾಗಿದೆ. ಬದುಕಿನ ಮಾರ್ಗ ತಪ್ಪಿದಾಗ ಸೂಕ್ತ ಮಾರ್ಗದರ್ಶನ ನೀಡುವ ಮಹರ್ಷಿ. ನಿರಂತರವಾಗಿ ಕಾಡುವ ನೋವುಗಳಿಗೆ ಒಂದಿಷ್ಟು ಸಾಂತ್ವನ, ನಂಬಿಕೆ, ದೃಢ ಸಂಕಲ್ಪ. ನೀವೇ ನನಗೆ ಆಧಾರ ಆಗಬೇಕು ಗುರುಜಿ, ನೀವೇ ನನ್ನ ದೇವರು. ನಿನ್ನ ಸ್ವರತರಂಗ ಪ್ರಕಾರ ಈ ಸಮಸ್ಯೆಗಳಿಂದ ಹೊರಗಡೆ ಬಂದು ನೀವೆಲ್ಲರೂ ಚೆನ್ನಾಗಿರೋ ಕಾಲ ಬರುತ್ತೆ. ಕಷ್ಟಗಳನ್ನ ಸಹಿಸುವ ಮನಸ್ಸಿಗೆ ಭರವಸೆಯ ಹಾದಿಯಾದ ಮಹರ್ಷಿ ವಾಣಿಗೆ 9 ವರ್ಷದ ಸಾರ್ಥಕ ಹೆಜ್ಜೆ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ 8ರಿಂದ 9:30 ಪ್ರಸಾರವಾಗುವ ಮಹರ್ಷಿ ವಾಣಿ ನೊಂದವರ ನೋವಿಗೆ ಧ್ವನಿಯಾಗಿ ನಮ್ಮ ಆಚಾರ ವಿಚಾರಗಳ ಪ್ರತಿಧ್ವನಿಯಾಗಿದೆ. 9 ವರ್ಷಗಳ ಸಾಧನೆಯ ಹಾದಿಗೆ ಗುರುವಿಗೆ ಗುರುವಾದವರು, ಮಾರ್ಗದರ್ಶಕರಾದವರು ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ತಾಯಿ ಸರೋಜಮ್ಮನವರು. ತಾಯಿಯೇ ಮೊದಲ ಗುರು. ತಾಯಿಯನ್ನ ಮೊದಲು ಸ್ಮರಿಸಿ ನಂತರ 9 ವರ್ಷಗಳ ಹಾದಿಯನ್ನ ನಾವು ಮುನ್ನಡೆಸಬೇಕು. ಗುರು ಹಿರಿಯರನ್ನ, ತಂದೆ ತಾಯಿಗಳನ್ನ, ಈ ಮಣ್ಣಿನ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ, ಸಾಧು ಸಂತರನ್ನ ಗೌರವಿಸುವಂತ ಕೆಲಸಕ್ಕೆ ಇವತ್ತು ಆದರ್ಶಪ್ರಿಯರಾಗಿ ನಮ್ಮ ಆನಂದ ಗುರೂಜಿಯವರಿದ್ದಾರೆ. ಪರಿಸರದಲ್ಲಿ ಸಿಗುವ ಸುಲಭ ಪದಾರ್ಥಗಳ ಮುಖಾಂತರ ವಿಶೇಷ ತಂತ್ರಸಾರ, ಪೂಜಾ ವಿಧಾನ, ಸಮಸ್ಯೆಗಳ ನಿರ್ವಹಣೆಗೆ ಬೇಕಾದ ಮನೋಧೈರ್ಯ, ಸನಾತನ ಧರ್ಮದ ತಳಹದಿಯ ಮೇಲೆ ಆಚಾರ ವಿಚಾರಗಳ ಮೂಲಕ ಪ್ರತಿನಿತ್ಯ ಸಂಸ್ಕಾರದ ಅರಿವಿನ ಪಾಠ. ಜಾತಕ ಗೃಹಗಳ ದೋಷಗಳ ಭಯವನ್ನ ಬದಿಗಿಟ್ಟು ದೃಢ ಸಂಕಲ್ಪ ಮತ್ತು ಮನೋಧೈರ್ಯದಿಂದ ಬದುಕಿನ ಸವಾಲುಗಳನ್ನ ಎದುರಿಸಬೇಕೆಂಬುದು ಮಹರ್ಷಿಯ ಮಹಾಮಂತ್ರ. ಮಹರ್ಷಿಯ ಈ ಸುದೀರ್ಘ ಹಾದಿಗೆ ಜೊತೆಯಲ್ಲಿ ಸಾಗಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಸಾಗುತ್ತಾ ಗುರೂಜಿಯವರ ಶ್ರಮಕ್ಕೆ ಜೊತೆಯಾದವರು ಅವರ ಸುಪುತ್ರ ಶ್ರೀನಿವಾಸ ಶರ್ಮಾ. ಶ್ರೀನಿವಾಸ್
ಶರ್ಮಾರವರು ಪ್ರಾರಂಭಿಸಿದ ಮನೋಗತ ಪ್ರಶ್ನಾತಂತ್ರಕ್ಕೆ 1.5 ವರ್ಷದ ಯಶಸ್ಸಿನ ಹಾದಿ. ತಂದೆಯವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಶ್ರೀನಿವಾಸ್ ಶರ್ಮಾರವರು ಕಷ್ಟಗಳನ್ನು ಪರಿಹರಿಸುವ ಕಾಯಕದಲ್ಲಿ ಸದಾ ಪರಿಶ್ರಮ ಪಡುತ್ತಾ ಬಂದಿದ್ದಾರೆ. ನನಗೊಂದು ಸತಿ ಅಂತದೆ, ಏನಪ್ಪ ತಂದೆಗಿಂತ ಮುಂದೆ ಹೋಗ್ಬಿಟ್ಟನಲ್ಲಪ್ಪ ಈತ, ಭಾಳ ಎತ್ತರಕ್ಕೆ ಬೆಳೀತಾನಲ್ಲಪ್ಪ ಇವನು, ಎಂಥ ಜನ್ಮ ಕೊಟ್ಟ ನಮ್ಮ ಆನಂದ ಹುಡುಗನಿಗೆ, ಗುರುವನ್ನು ಮೀರಿಸ್ಬೇಕಂತ ಶಿಷ್ಯ. ಹಾಗೆ ತಂದೆಯನ್ನು ಗೆದ್ದು ಆ ಹೆಚ್ಚ ಮುಂದಿರ್ತಕ್ಕಂಥ ನಮ್ಮ ಶ್ರೀನಿವಾಸು. 9 ಸಂಖ್ಯೆಗೆ ಬಹಳ ಮಹತ್ವ ಇದೆ. ಅದು ಭಗವಂತನ ಸಂಖ್ಯೆ ಅಂತ ಹೇಳಿ ಲೆಕ್ಕ. ಅಂಥದ್ದೊಂದು ಶಕ್ತಿ ನಿಮ್ಮ ದೇಹದಲ್ಲಿ ತುಂಬಿ ಲೋಕೋದ್ಧಾರವಾಗಲಿ ಅಂತ ಹೇಳುವಂಥದ್ದು. ಈ 9ನೇ ವರ್ಷದಲ್ಲಿ ನನ್ನದೊಂದು ಶುಭಾಶಯವೂ ಆಶೀರ್ವಾದವೂ ನಿಮ್ಮ ಮೇಲಿದೆ. ಪ್ರತಿ ಭಾನುವಾರ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿಭಿನ್ನವಾದ ಸರಳವಾದ ತಂತ್ರಸಾರಗಳ ಮೂಲಕ ಸಾರ್ವತ್ರಿಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಪ್ರಯತ್ನ. ಉತ್ತರ ವನಸಿರಿಯ ಮೂಲಕ ಜನರ ಸಮಸ್ಯೆಗಳಿಗೆ ಸರಳ ಪರಿಹಾರ ಮಾರ್ಗ. ಆನಂದ ಗುರೂಜಿಯವರ ಮಗ ಶ್ರೀನಿವಾಸ್ ಶರ್ಮರು ಸಮಾಜ ಸೇವೆಗೆ, ಭಕ್ತರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಅನೇಕ ಕಾರ್ಯಗಳನ್ನು ಮಾಡೋದಕ್ಕೆ ನಾನು ಮುಂದೆ ಬಂದಿರೋದು ನಮ್ಮ ನಾಡಿನ ಪುಣ್ಯ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿ ತಂದೆಗೂ ಸಹ ಸಂತೃಪ್ತಿಯನ್ನು ಕೊಡುವಂಥ ಮಗನಾಗಲಿ ಅಂಥೇಳಿ ಅಮ್ಮನವರ ಚರಣಾರವಿಂದದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವೀಕ್ಷಕರು ಮತ್ತು ಗುರೂಜಿಯವರ ಬಾಂಧವ್ಯ ನೇರ ಪ್ರಸಾರಕ್ಕೆ ಮಾತ್ರ ಸೀಮಿತವಾಗದೆ ನಾಡಿನೆಲ್ಲೆಡೆ ಮೂಲೆ ಮೂಲೆಗೂ ಮಹರ್ಷಿ ಯಾತ್ರೆ ನಿರಂತರವಾಗಿ ಸಾಗುತ್ತಾ ಬಂದಿದೆ. ನಮಗೆ ಆನಂದ ಗುರೂಜಿ ಸಿಕ್ಕಿದ ಮೇಲೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಯಿತು. ನಮ್ಮ ಎಲ್ಲ ರೋಗ ಮಾತ್ರ ಅಲ್ಲ, ಮನೋರೋಗವನ್ನು ಕೂಡ ಪರಿಹಾರ ಮಾಡ್ತಾರೆ ಅಂತ ಆ ಜನ ಹೇಳಬೇಕು ಅಂತಂದರೆ, ಆ ಜನರೊಟ್ಟಿಗಿರುವ ಆ ಭಾವ, ಅವರ ಹೆಸರಿನ ಹಾಗೆ ಆನಂದವನ್ನು ಕೊಡುವ ಆ ಭಾವ ತುಂಬ ಅಪೂರ್ವವಾದ್ದು. ಒಂಬತ್ತು ವರ್ಷಗಳ ಈ ಹಾದಿಯಲ್ಲಿ 3,000 ಸಂಚಿಕೆಗಳು, ನಾಡಿನ ಉದ್ದಗಲಕ್ಕೂ ಸಾಗಿದ ಮಹರ್ಷಿ ಯಾತ್ರೆಯ 800 ಸಾರ್ವಜನಿಕ ಕಾರ್ಯಕ್ರಮಗಳು, ಆನಂದ್ ಗುರೂಜಿಯವರು ಜನರ ಮತ್ತು ಭಕ್ತರ ಸಮಸ್ಯೆಗಳನ್ನು ಪರಿಹಾರ ಮಾಡುವುದರಾಗ ಅಗ್ರಗಣ್ಯವಾದಂಥ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ನಾಡಿನ ಗಡಿ ದಾಟಿ ಉತ್ತರ ಭಾರತದ ಪ್ರಸಿದ್ಧ ಕ್ಷೇತ್ರಗಳ ದರ್ಶನ, ಬೆಂಗಳೂರಿನಿಂದ 3,000 ಕಿಲೋಮೀಟರ್ ದೂರ ಸಾಗಿ ಉತ್ತರಾಖಂಡ್ನ ತುಂಗನಾಥ್, ಹರಿದ್ವಾರ ಕ್ಷೇತ್ರಗಳಲ್ಲಿ ವಿಶೇಷ ಪೂಜೆ. ಮಹಾರಾಷ್ಟ್ರದ ಪ್ರಸಿದ್ಧ ಕ್ಷೇತ್ರವಾದ ಕೊಲ್ಲಾಪುರ್ನ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ವಿಶಿಷ್ಟ ಅನುಷ್ಠಾನ, ಪ್ರಾರ್ಥನೆ. ಕರ್ನಾಟಕದ ಕೋಟಿ ಕೋಟಿ ಜನಕ್ಕೆ ಮನಃಶಾಂತಿಯನ್ನ, ನೆಮ್ಮದಿಯನ್ನ ಪ್ರತಿ ಕ್ಷಣ ಹಂಚ್ತಾ ಇರತಕ್ಕಂತಹ ಮಹರ್ಷಿ ಆನಂದ ಗುರೂಜಿಯವರಿಗೆ ನನ್ನ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಗುರುಬಲಕ್ಕೆ ಗುರು ಪ್ರಾರ್ಥನೆ. ಮಹಾರಾಷ್ಟ್ರದ ಶಿರ್ಡಿ ಸಾಯಿಬಾಬಾರ ಪುಣ್ಯಕ್ಷೇತ್ರ ದರ್ಶನ ಮಾಡಿಸಿದ್ದು 9 ವರ್ಷದ ಹಾದಿಯಲ್ಲಿ ಮಹತ್ವದ ಮೈಲಿಗಲ್ಲು. ಆನಂದ
ಆನಂದ್ ಗುರೂಜಿ ಅವ್ರಿಗೆ, ಶ್ರೀನಿವಾಸ ಗುರೂಜಿ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ಅಪ್ಪಾಜಿ. ನನ್ನ ಮಕ್ಕಳಿಗೆ ಕಷ್ಟ ಬರ್ಲಾರ್ದಂಗ ನಿನ್ನ ಆಶೀರ್ವಾದ ಬೇಕಪ್ಪಾಜಿ. ನನಗೆ ಎಂದ್ ನೋಡಕತ್ತೀನಿ ಅಂದ್ ಹಿಡಿದು ನನಗೆ ಒಳ್ಳೇದಾಗೈತಪ್ಪಾಜಿ. ನನಗೆ ಅವ್ರ ಪೂಜೆ ಮಾಡಿದಿಂದ ನನ್ ಭಾಳ ಕಷ್ಟ ಇತ್ತು. ಆ ಕಷ್ಟದಿಂದ ನಾ ಭಾಳ ಹೊರಗೆ ಬಂದೀನಿ. ನಾನು ಆನಂದ್ ಗುರೂಜಿಯಿಂದ ನಾ ಒಂದು ತುತ್ತು ಅನ್ನ ಉಣ್ಣಾಕತ್ತೀನಿ ಅಂದ್ರೆ ಅವ್ರು ನೆನೆಸಿ ಉಣ್ಬೇಕು. ನಾನು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ನಿರಂತರವಾಗಿ ಸಾರ್ವಜನಿಕ ಕಾರ್ಯಕ್ರಮಗಳು, ಅಪಾರ ಜನಸ್ತೋಮದ ನಡುವೆ ಮಹರ್ಷಿ ಯಾತ್ರೆ. ಆನಂದ್ ಗುರೂಜಿ ಅವರಿಗೆ ಅಭಿನಂದನೆಗಳು. ನಮ್ಮ ಹೆಣ್ಣು ಮಕ್ಕಳಿಗೆ ದೇವರ ಸಮಾನಾಗಿ ನಿಂತಿದ್ದಾರೆ ಅವರು. ಅವ್ರ ರಾಶಿ ಫಲ ನೋಡ್ಲಾರೆ ನಾವು ಮುಂದಿನ ಕೆಲಸ ಮಾಡಲ್ರಿ. ತಂದೆ ತಾಯಿಕಿನ ಹೆಚ್ಚ, ನಮ್ಮ ಮನೆದೇವ್ರಕಿನ ನೀವು ಹೆಚ್ಚ ನಮ್ಮ ಪಾಲಿಗೆ. ಕರಾವಳಿ, ಮಲೆನಾಡಿನ ಭಾಗದ ಸುಪ್ರಸಿದ್ಧ ಕ್ಷೇತ್ರಗಳ ದರ್ಶನ, ವೈವಿಧ್ಯಮಯ ದೈವ ಆರಾಧನೆಯ ಮೂಲಕ ನಾಡಿನ ಶಕ್ತಿ ಕೇಂದ್ರಗಳ ಪರಿಚಯ, ಎಲ್ಲರಿಗೂ ಸಹಿತ ನಿನ್ನ ಆಶೀರ್ವಾದ ಸಿಗಬೇಕು ಎಂಬತಕ್ಕಂಥದ್ದನ್ನು ನನ್ನದೊಂದು ಪ್ರಾರ್ಥನೆ ಹೇಳ್ತಿದ್ದೇನೆ. ಆ ಪ್ರಾರ್ಥನೆಗೆ ನಿನ್ನ ಪ್ರಸಾದ, ನಿನ್ನ ಆಶೀರ್ವಾದ ಬೇಕು. ದೇಶದ ಗಡಿ ದಾಟಿ ದೂರದ ದುಬೈನಲ್ಲಿ ನಡೆದ ಕನ್ನಡದ ಹಬ್ಬದಲ್ಲಿ ಗುರೂಜಿಯವರು ಅತಿಥಿಯಾಗಿ ಭಾಗವಹಿಸಿದ್ದು ಮಹರ್ಷಿ ವಾಣಿಯ 9 ವರ್ಷಕ್ಕೆ ಹೆಮ್ಮೆಯ ಗರಿ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗದೆ ಕನ್ನಡ ನಾಡು ನುಡಿಯ ವಿಚಾರ ಬಂದಾಗ ಸದಾ ಸಾತ್ವಿಕ ಹೋರಾಟ, ಬೆಂಬಲ ನೀಡುತ್ತಾ ಬಂದಿರುವ ಗುರೂಜಿ ಗೋ ಸಂರಕ್ಷಣೆಯ ಬಗ್ಗೆ ವರ್ಷ ಪೂರ್ತಿ ಕಾಳಜಿ ವಹಿಸುತ್ತಾ ಬಂದಿದ್ದಾರೆ. ದೇಶ ಕಾಯುವ ಯೋಧ, ಅನ್ನ ನೀಡುವ ಅನ್ನದಾತರ ಬಗ್ಗೆ ಅಂತೂ ಗುರೂಜಿಯವರದು ನಿತ್ಯ ಪ್ರಾರ್ಥನೆಯಾಗಿದೆ. ನಾವು ಹೋಗ್ಬೇಕಾದ್ರೆ ಯಾವ ರೀತಿ ಹೋಗಿದ್ದು ಅದೇ ರೀತಿ ವಾಪಸ್ಸು ಮತ್ತೆ ತಾಯ್ನಾಡಿಗೆ ಬಂದಾಯಿತು. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಅಪ್ಪಾಜಿಯವರು. ಆನಂದ ಗುರೂಜಿಯವರ ಒಂದು ನೇತೃತ್ವದಲ್ಲಿ ನಮ್ಮ ರೈತ ಕುಲ ನೆಮ್ಮದಿಯಿಂದ ಜೀವನವನ್ನ ನಡೆಸುವಂತ ಒಂದು ಆಶೋಧನ ಗುರುಗಳು ಮಾಡಿದ್ದಾರೆ. ಈ 9 ವರ್ಷಗಳ ಸುದೀರ್ಘ ಹಾದಿಯಲ್ಲಿ ಜನರಿಗೆ ಸಾಂತ್ವನ ತುಂಬುತ್ತಾ ಭವಿಷ್ಯದ ಬಗ್ಗೆ ಧೈರ್ಯ ತುಂಬುತ್ತಾ ಬಂದಿದ್ದಾರೆ. ಸಾಮಾನ್ಯರ ನಡುವೆ ಶ್ರೀಸಾಮಾನ್ಯರಾಗಿ ಬೆರೆತು ಹೋಗಿದ್ದಾರೆ. ಸಮಸ್ಯೆಗಳನ್ನು ಎದುರಿಸಿ ಮನೋಧೈರ್ಯ ತುಂಬಿ ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳ ಕಟ್ಟುಪಾಡುಗಳ ನಡುವೆ ಜೀವನ ನಡೆಸಬೇಕೆಂಬ ವಿಚಾರ ತುಂಬಿ ಧಾರ್ಮಿಕ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ. ಒಂಬತ್ತು ವರ್ಷಗಳು ಅನ್ನೋದು ಒಂದು ಮೈಲಿಗಲ್ಲು ಅಷ್ಟೇ. ನಮ್ಮ ಸಂಪ್ರದಾಯ, ಆಚಾರ ವಿಚಾರಗಳ ಜೊತೆಗೆ ಬದುಕಿನ ಬಗ್ಗೆ ಭರವಸೆ ತುಂಬುವುದು ಮಹರ್ಷಿ ವಾಣಿಯ ಕರ್ತವ್ಯ. ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನಾವು ಡೈಲಿ ನೋಡ್ತೀವ್ರಿ. ಗುರೂಜಿ ಅವ್ರದ್ದು ದಿನ ಹೇಳಿಕೆನು ಕೇಳಿದೀವಿ. ನಮ್ಗೆ ನಿಜಾನೇ ಆಗಿದವ ಗುರೂಜಿ ಹೇಳಿಕೆ. ಅವ್ರು ಹೇಳಿದ್ದು ಒಂದೊಂದು ಮಾತು, ಒಂದು ಮುತ್ತು ಆನಂದಿ ಗುರೂಜಿಯರ್ದು. ಅವ್ರು ಏನ್ ಹೇಳ್ತಾರ ಅದನ್ನ ಮಾಡ್ತಾರ, ಏನ್ ಮಾಡ್ತಾರ ಅದನ್ನ ಹೇಳ್ತಾರ. 9 ವರ್ಷ ಅನ್ನೋದು ಮಹರ್ಷಿ ವಾಣಿ ಮತ್ತು ವೀಕ್ಷಕ ಮಹಾಪ್ರಭುಗಳ ಅಕ್ಕರೆಯ ಬಾಂಧವ್ಯಕ್ಕೆ ಧನ್ಯವಾದ ಅರ್ಪಿಸುವ ದಿನವಷ್ಟೇ. ಧಾರ್ಮಿಕ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡುತ್ತಾ ಇರುವಂತಹ ಆನಂದ ಗುರೂಜಿಯವರು ನಮ್ಮ ಸಮಾಜದ ಒಂದು ದೊಡ್ಡ ಆಸ್ತಿ. ಪ್ರತಿದಿನ ನಿಮ್ಮ ನೋವುಗಳಿಗೆ ಸ್ಪಂದಿಸಬೇಕಾದ ಮಹತ್ತರ ಹೊಣೆಗಾರಿಕೆ ಮಹರ್ಷಿ ವಾಣಿಗಿದೆ. ದಿನನಿತ್ಯ ಮನೆ ಮನಗಳಿಗೆ ದೈವಿಕ ಪ್ರೇರಣೆ ತುಂಬುವ ಮಹತ್ವದ ಉದ್ದೇಶವಿದೆ. ಇವತ್ತು ಈ ಮಹರ್ಷಿ ವಾಣಿಯ 9ನೇ ವರ್ಷಕ್ಕೆ ಕಾಲಿಡ್ತಾ ಇರೋಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಇನ್ನೂ ಹೆಚ್ಚಿನ ಹೆಣ್ಮಕ್ಕಳಿಗೆ
ಇದರಿಂದ ಅನುಕೂಲಗಳಾಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮಹತ್ತಿಗೇರಿದ ಮಹರ್ಷಿ ವಾಣಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಸಾರಥ್ಯದಲ್ಲಿ ಹೀಗೆ ಮುಂದುವರಿಯಲಿದೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಓಂ ಶ್ರೀ ಲಕ್ಷ್ಮೀವರಾಹದೇವತಾಭ್ಯೋ ನಮಃ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇಸ್ವಿನಾ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಭೂಮಂಡಲವೇ ಭಗವಂತನ ಕೈಲಿರ್ತಕ್ಕಂಥದ್ದು. ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ವಿಶೇಷವೇ. ಈ ಭೂಮಿಯಲ್ಲಿರ್ತಕ್ಕಂತಹ ಸಮಸ್ತವೂ ಸಹಿತ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಎಲ್ಲವೂ ಸಹಿತ ಸಿರಿ ಸಂಪತ್ತು, ಮುತ್ತು ರತ್ನ ವಜ್ರ ವೈಡೂರ್ಯಗಳು ಎಲ್ಲವೂ ಸಹಿತ ಭೂವರಾಹಸ್ವಾಮಿದೆ. ಭೂಮಿಯಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ವಸ್ತುವು ಮಹಾವಿಷ್ಣುವಿನ ಅಧೀನ. ಅಂತಹ ವಿಷ್ಣುವಿನ ಅಧೀನದಲ್ಲಿರ್ತಕ್ಕಂತಹ ಭೂವರಾಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಶಿಲೆ. ಸಾಕಷ್ಟು ಜನ ಋಷಿಮುನಿಗಳು, ತಪಸ್ವಿಗಳು, ಸಾಧು ಸಂತರು, ಸಾಕಷ್ಟು ಜನ ಪುಣ್ಯಾತ್ಮರ ಕೈಯಲ್ಲಿ ಅವರ ಕರಾರ್ಚಿತದಲ್ಲಿ ಪೂಜಿಸಲ್ಪಡತಕ್ಕಂತಹ ವಿಶೇಷವಾದಂತಹ ಸಾಲಿಗ್ರಾಮ, ಕಂಡು ಕೇಳರಿಯದಂತಹ ವಿಶೇಷವಾದ ಸಾಲಿಗ್ರಾಮ, ಸುಮಾರು 55 kg ತೂಕ ಭಾರ ಇರತಕ್ಕಂತಹ ವಿಶೇಷವಾದಂತಹ ಬೃಹತ್ ಬೆಟ್ಟದ ಸಾಲಿಗ್ರಾಮ.
ನಾವು ಬಾಗಲಕೋಟೆಯಿಂದ ಬಂದೀವಿ ದರ್ಶನಕ್ಕೆ. ನಮ್ಮ ದರ್ಶನ ಚಲೋ ಆಯ್ತು, ನಮಗೆ ಆನಂದ ಆಯ್ತು. ಈಗ ಚಿತ್ರದುರ್ಗ ಡಿಸ್ಟ್ರಿಕ್ಟಿಂದ ಬಂದಿದ್ದೀನಿ. ನಮ್ಮದು ಒಂದು ಕೋರ್ಟ್ ಕೇಸ್ ತುಂಬ ವರ್ಷದಿಂದ ನಡೀತಾ ಇದೆ. ಅದು ಸಾಧ್ಯ ಆದಷ್ಟು ಬೇಗ ಮುಗಿಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕು ರಾಮನಾಥಪುರದಿಂದ ಬಂದಿದ್ದೇನೆ. ನಾವು ಕುಟುಂಬದವರು, ನಮ್ಮ ಅಪ್ಪ ಅಮ್ಮ ಆಗಲಿ ನಾನಾಗಲಿ ಪ್ರತಿನಿತ್ಯ ಈ ಕುಟುಂಬದ ಒಂದು ನಮ್ಮ ಆನಂದ ಗುರೂಜಿಯವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪ್ರತಿನಿತ್ಯ ಕಷ್ಟಗಳನ್ನು ನಾವು ಬಗೆಹರಿಸ್ಕೊಳ್ತೀವಿ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಸ್ವಾಮೀಜಿಯವರು ಕೊಡುವಂತಹ ಪ್ರತಿಯೊಂದು ಪರಿಹಾರಗಳನ್ನು ನಾವು ಚಾಚು ತಪ್ಪದೆ ಪಾಲಿಸೋದ್ರ ಮುಖಾಂತರ ನಾವು ಈ ಸನ್ನಿಧಿಗೆ ಇವತ್ತು ಬಂದಿದ್ದೇವೆ. ಗುರುಜಿಗಳನ್ನ ಭೇಟಿ ಆಗ್ಬೇಕಂತ ಒಂದಿತ್ತು. ಇದು ಒಂದು ಅವಕಾಶ ಕೂಡಿ ಬಂತು ನಮಗೆ. ಸಾಲಿಗ್ರಾಮ ಶಿಲೆ ಬಂದಿರೋದು ಅದು ನೋಡಿ ತುಂಬ ಸಂತೋಷ ಆಯಿತು ನಮಗೆ. ನಾವು ಹೊರಗಡೆಯಿಂದನೇ ಎಲ್ಲ ನೋಡಿದ್ವಿ, ಅಭಿಷೇಕ ಆಗೋದು ಪ್ರತಿಯೊಂದೂ. ಆಮೇಲೆ ತುಂಬ ಜನ ಬಂದಿದ್ದಾರೆ, ಬೇರೆ ಬೇರೆ ಊರ ಕಡೆಯಿಂದ ಜನ ಎಲ್ಲ ಬಂದಿದ್ದಾರೆ. ಅದರಿಂದ ನಮಗೆ ಈ ಸ್ವಾಮಿ ದರ್ಶನ ನೋಡಿ ತುಂಬ ಆಯಿತು. ಆಮೇಲೆ ನಮಗೆ ಒಂದು ಸಂಕಲ್ಪ ಇದೆ, ನಮಗೆ ಜಾಗ ಇದೆ, ಅದಕ್ಕೆ ಯಾಕೆ ಮನೆ ಕಟ್ಸೋಕ್ಕೆ ಕೂಡಿ ಬರ್ತಾ ಇಲ್ಲ. ಸೊ ಬಹುಶಃ ಇದರಿಂದ ನಮಗೆ ಒಂದು ಆಶೀರ್ವಾದ ಸಿಕ್ಕು ನಮಗೆ ಕಾರ್ಯ ಸಿದ್ಧಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು.
ನಾವು ಬೆಳಗಾವಿಯಿಂದ ಬಂದಿದ್ದೀವಿ, ದರ್ಶನಕ್ಕೆ ಬಂದಿದ್ದೀವಿ. ದರ್ಶನ ಚೆನ್ನಾಗಾಯಿತು. ಸಂಕಲ್ಪ ಮಾಡ್ಕೊಂಡಿದ್ವಿ, ಸಂಕಲ್ಪ ಎಲ್ಲ ಈಡೇರಿಗೆ ಆಶೀರ್ವಾದ ಮಾಡಿದ್ದಾರೆ. ದಿನ ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ, ನಾನು 9ವರೆವರೆಗೂ ನೋಡ್ತೀನಿ. ಆಮೇಲೆ ನಮ್ಮದು ಜಾತಕ ಎಲ್ಲ ಹೇಳ್ತಾರೆ. ನಾನು ಭಾಳದಿಂದ ಸ್ವಾಮಿನ ನಾನು ಫಾಲೋ ಮಾಡ್ತೀನಿ. ನಾನು ಭದ್ರಾವತಿಯಿಂದ ಬಂದೀನಿ. ನನ್ನ ಹೆಸರು ದೌಲತರಾವ್ ಗಾಯಕ್ವಾಡ್. ದೇವರ ಕೃಪೆ ಪ್ರತಿಯೊಬ್ಬರ ಮೇಲೆ ಆಗಲಿ, ನಿರಂತರವಾಗಿ ನಡೀಲಿ ಸ್ವಾಮಿಯ ಸೇವೆ. ಪ್ರತಿಯೊಬ್ಬರಿಗೂ ಅವಕಾಶ ಸಿಗಲಿ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಮಳೆ ಬೆಳೆ ಪ್ರತಿಯೊಂದು ಒಳ್ಳೆಯದಾಗಿ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ಪದನ ಅರ್ಥ ಎಲ್ರಿಗೂ ಆಗಲಿ. ಬಳ್ಳಾರಿ ಡಿಸ್ಟಿಕ್ ಸೊಂಡೂರು ತಾಲೂಕಿಂದ ಬಂದಿರೋದು ನಾವು ಈಗ 5 ವರ್ಷದಿಂದ 6 ವರ್ಷದಿಂದ ಗುರುಜಿ ಕಾರ್ಯಕ್ರಮ ನೋಡ್ತಾ ಇದ್ದೀವಿ. ನಾವು ಪ್ರತಿದಿನ ನೋಡ್ತೀವಿ, ಒಂದಿನ ಕೂಡ ಮಿಸ್ ಮಾಡಿದೆ. ನಮಗೆಲ್ಲ ಒಳ್ಳೆಯದಾಗಿದೆ. ಡಿಸ್ಟಿಕ್ ನರ್ಸಿಂಗ್ ಆಫೀಸರ್ ಬಾಗಲಕೋಟೆ. ನಾನು ಜಿ ಕನ್ನಡದ ಆನಂದ ಗುರುಜಿಯವ್ರದ್ದು ಯಾವತ್ತೂ ಎಂದು ಶುರುವಾಗಿದೆ ಅಂದಿನಿಂದನೂ ನೋಡ್ತಾ ಬಂದಿದ್ದೀನಿ. ನಾ ಡ್ಯೂಟಿಗೆ ಹೋಗಬೇಕಾದ್ರೂ ಸಹಿತ ನಮ್ಮದು ಫಸ್ಟ್ ಬರೋದೇ ರಾಶಿ ಮೇಷ ರಾಶಿ. ಬಸ್ ಮೇಷ ರಾಶಿ ನಂದು ಕೇಳ್ಕೊಂಡೆ ನಾನು ಹೊರಗೆ ಹೋದಾಗ ನನ್ನ ಒಂದು ಏನು ಅಭಿಪ್ರಾಯ ಮತ್ತು ನನ್ನ ಮನೋಭಿಲಾಷ ನನಗೆ ಆಗಿದ್ದಾವೆ.
ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ಬಹಳ ವಿಶೇಷವಾಗಿ ಭಗವಂತ ತಿರುಮಲ ತಿರುಪತಿ ಶ್ರೀನಿವಾಸನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಏನಿದು ಗುರುಗಳೇ ಭಾನುವಾರ ಅಂತ ಹೇಳ್ತಾ ಇದ್ದೀರಿ, ಇದೇನಿದು ವ್ಯತ್ಯಾಸ ಆಗಿದೆಯಲ್ಲ, ನಿಮ್ಮ ಪರಿಸರ ಸಂಪೂರ್ಣವಾಗಿ ವ್ಯತ್ಯಾಸ ಆಗಿದೆಯಲ್ಲ, ಏನಿದು ಲಕ್ಷ್ಮೀ ಭೂವರ ಸ್ವಾಮಿಯ ದರ್ಶನವನ್ನು ಕೂಡ ನಾವು ಪ್ರಾರಂಭದ ಹಂತದಲ್ಲೇ ಮಾಡ್ತಾ ಇದ್ದೀವಲ್ಲ, ಏನಿದು ಗುರುಗಳೇ ವಿಶೇಷತೆ? ಹೌದು, ಈ ಬರ್ತಕ್ಕಂಥ ಭಾನುವಾರ ನಾನು ಮೊದಲೇ ತಿಳಿಸಿದ್ದೆ, ಬಹಳ ವಿಶೇಷವಾಗಿ ಲಕ್ಷ್ಮೀ ಭೂವರಹ ಸ್ವಾಮಿಯ ವಿಶೇಷವಾಗಿರತಕ್ಕಂಥ ದರ್ಶನ ಆಶ್ರಮದಲ್ಲಿ ನಡೀತಾ ಇರುತ್ತೆ ಎಂಬತಕ್ಕಂಥ ವಿಚಾರವಾಗಿ. ಅದಕ್ಕೋಸ್ಕರ ಇದೇ ಭಾನುವಾರ ನಾನು ಕೂಡ ಅಮಾವಾಸ್ಯೆ ಇರುವ ಕಾರಣದಿಂದ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದದ ಕುರಿತಾಗಿ ಭಗವಂತನ ಸಾನ್ನಿಧ್ಯದಲ್ಲೇ ಕೂತು ಒಂದು ಅನುಷ್ಠಾನವನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ರಿಗೂ ಕೂಡ ಒಳಿತಾಗಬೇಕು ಅಂತ ಈ ಒಂದು ಅನುಷ್ಠಾನವನ್ನು ಮಾಡ್ತಾ ಇದ್ದೇನೆ, ಈ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇನೆ. ಇದರಲ್ಲಿ ಮತ್ತೊಂದು ಉದ್ದೇಶ ಏನಪ್ಪ ಅಂದರೆ, ಆಶ್ರಮದಲ್ಲಿ ಈಗ ಸಾಕಷ್ಟು ಜನ ಭಕ್ತಾದಿಗಳು ಸಾಕಷ್ಟು ಜನ ಬಂದಿದ್ದಾರೆ. ಈ ಒಂದು ಸಮಯದಲ್ಲಿ ನಾನು ಆ ಒಂದು ಸ್ಟುಡಿಯೋಗಾಗಲಿ ಚಾನಲ್ನಲ್ಲಿ ಕೂತು ಆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಕ್ಕಂಥದ್ದಾಗಲಿ ಸ್ವಲ್ಪ ಕಷ್ಟ ಆಗಿರುವ ಕಾರಣದಿಂದ ಆಶ್ರಮದಲ್ಲೇ ಭಗವಂತನ ಸಾನ್ನಿಧ್ಯದಲ್ಲೇ ಕೂತು ನಾನು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀನಿ. ಈ ಒಂದು ಭಾನುವಾರದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಕೂಡ ಏನೇನಂತ ತಿಳ್ಕೊಳ್ತೀರಿ? ಭಾನುವಾರದ ಕಾರ್ಯಕ್ರಮದಲ್ಲಿ ತಾವು ತಿಳ್ಕೊಳ್ಳೋದೇನಪ್ಪ ಅಂದರೆ, ಇವತ್ತಿನ ದಿವಸ ನೋಡಿ, ಇಷ್ಟು ದಿವಸನೂ ಕೂಡ ಸತತವಾಗಿ 13ನೇ ತಾರೀಕು ಮಂಗಳವಾರದಿಂದ ಪ್ರಾರಂಭ ಆಯಿತು ಕಾರ್ಯಕ್ರಮ. ಎಲ್ಲಿ? ನಮ್ಮ ಮಹರ್ಷಿ ಮಂದಿರ ಆಶ್ರಮದಲ್ಲಿ, ನಿಮ್ಮ ಪ್ರೀತಿಯ ಆಶ್ರಮದಲ್ಲಿ ಬಹಳ ವಿಶೇಷವಾಗಿ ಲಕ್ಷ್ಮೀ ಭೂವರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದರ್ಶನ ನಡೀತಾನೆ ಇದೆ. ಕಾರ್ಯಕ್ರಮದಲ್ಲೂ ಹೇಳ್ತಾ ಇದ್ದೆ, ಸಾಕಷ್ಟು ಜನ ದರ್ಶನಕ್ಕೆ ಬಂದಿದ್ದಾರೆ, ಇಲ್ಲಿನ ವ್ಯವಸ್ಥೆಯ ಕುರಿತಾಗಿ ಸಾಕಷ್ಟು ಜನ ಮಾತಾಡ್ತಾ ಇದ್ದಾರೆ, ಮತ್ತು ಬಂದು ಹೋಗಿರತಕ್ಕಂಥವರು ಕೂಡ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬತಕ್ಕಂಥ ವಿಚಾರವಾಗಿ, ಆ ಒಂದು ವಿಚಾರವಾಗಿ ಯಾರೆಲ್ಲ ಈ ಒಂದು ಸಾಲಿಗ್ರಾಮದ ಕುರಿತಾಗಿ ಮಾತಾಡಿದ್ದರೋ ಅದೆಲ್ಲದರ ಆ ಒಂದು ಪ್ರತಿಕ್ರಿಯೆ ಪ್ರಶಂಸೆಯನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೀನಿ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ. ಯಾಕೆ ಅಂದರೆ, ಇಲ್ಲಿ ನಾವು ಬರೀ ಕೂತು ಮಾತಾಡ್ತಕ್ಕಂಥದ್ದಲ್ಲ, ನಾವು ಕೆಲಸವನ್ನೂ ಕೂಡ ಮಾಡಿ ತೋರಿಸ್ಬೇಕು. ಕೇಳಿದ್ದನ್ನು ಯಾವತ್ತೂ ಕೂಡ ನಂಬಲಿಕ್ಕೆ ಹೋಗಬಾರ್ದು, ಕಣ್ಣಲ್ಲಿ ನೋಡಿದ್ದನ್ನು ಮಾತ್ರ ನಂಬಬೇಕು. ಈ ಒಂದು ವಿಚಾರವನ್ನು ನಾನು ಯಾವಾಗಲೂ ಕೂಡ ನನ್ನ ಮನಸ್ಸಲ್ಲಿ ಇಟ್ಕೊಳ್ತೀನಿ. ಅದೊಂದೇ ಒಂದು ಭಾವನೆಯಿಂದ ತಮ್ಮೆಲ್ರಿಗೂ ಕೂಡ ಬರೀ ಕೇಳಿಸ್ಕೊಳ್ತಕ್ಕಂಥದ್ದಾಗಲಿ ನಾನು ಹೇಳತಕ್ಕಂಥದ್ದಾಗಲಿ ಮಾತ್ರ ನಂಬಿಕೆ ಬೇಡ. ತಾವೇ ಸ್ವತಃ ಬಂದು ನಿಮ್ಮ ಆಶ್ರಮ, ಇದು ನನ್ನ ಆಶ್ರಮ ಅಲ್ಲ, ನಿಮ್ಮ ಆಶ್ರಮ ಮಹರ್ಷಿ ಮಂದಿರಕ್ಕೆ ಬನ್ನಿ. ಇಲ್ಲಿರ್ತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ದರ್ಶನವನ್ನು ಮಾಡಿ ಭಗವಂತ ತೀರ್ಥ ಪ್ರಸಾದ ತೆಗೆದುಕೊಂಡು ಹೋಗಿ. ಇದೆಲ್ಲವೂ ಒಂದು ರೀತಿ ಆದರೆ, ತೀರ್ಥ ಪ್ರಸಾದ ತಗೊಳ್ತಕ್ಕಂಥದ್ದು ಮತ್ತೊಂದು ರೀತಿ, ಇಲ್ಲಿ ಬಂದು ದರ್ಶನ ಮಾಡ್ತಕ್ಕಂಥದ್ದು ಒಂದು ರೀತಿ, ಒಂದು ಆಶ್ರಮಕ್ಕೆ ತಾವು ಪಾದಾರ್ಪಣೆಯನ್ನು ಮಾಡ್ತಕ್ಕಂಥದ್ದು ಒಂದು ರೀತಿ ಆದರೆ, ಆಶ್ರಮದ ಒಳಗಡೆ ಬಂದು 10 ನಿಮಿಷಗಳ ಕಾಲ ಓಂ ನಮೋ ವೆಂಕಟೇಶಾಯ ಎಂಬತಕ್ಕಂಥ ಮಹಾಮಂತ್ರವನ್ನು ಒಂದು 10 ನಿಮಿಷ ತಾವು ಜಪಿಸ್ತಾ ಕೂತು ಜಾಗದಲ್ಲಿ ಕೂತು ಪ್ರಾರ್ಥನೆಯನ್ನು ಮಾಡಿದ್ರೆ ಇಡೀ ಆಶ್ರಮದಲ್ಲಿರ್ತಕ್ಕಂಥ ಆ ಒಂದು ವೈಬ್ರೇಷನ್ಸು, ಭಗವಂತನ ಆ ಒಂದು ಅನುಗ್ರಹ, ಭಗವಂತನ ಆ ಒಂದು ಈ ಒಂದು ಪರಿಸರದಲ್ಲಿರ್ತಕ್ಕಂಥ ವರ್ಚಸ್ಸನ್ನು ತಾವೆಲ್ಲರೂ ಕೂಡ ಅನುಭವಿಸಬೇಕು. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯ ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲಿ. ನಿಜಕ್ಕೂ ತಾವೆಲ್ಲರೂ ಕೂಡ ಬರಲೇಬೇಕು. ಏನಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ದಿವಸ ನೋಡಿ, ಕಷ್ಟ ಯಾರಕ್ಕೆ ತಾನೇ ಬರೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಕಷ್ಟ. ಆ ಒಂದು ಕಷ್ಟದಲ್ಲಿ ವಿವಿಧ ರೀತಿಗಳಲ್ಲಿರ್ತಕ್ಕಂಥ ಕಷ್ಟ, ನಾನಾ ರೀತಿಯಲ್ಲಿರ್ತಕ್ಕಂಥ ಕಷ್ಟಗಳು ಸಹಜವಾಗೋಗಿದೆ. ಆದರೆ ಕಷ್ಟಗಳು ಸಹಜವಾಗೋಗಿದೆ ಅಲ್ಲ, ಕಷ್ಟಗಳೇ ಸಹಜ. ಭಗವಂತ ಮನುಷ್ಯನಿಗೆ ಬರೀ ಕಷ್ಟ, ಬರೀ ಸುಖ ಮಾತ್ರ ಕೊಡ್ತಕ್ಕಂಥದ್ದಲ್ಲ, ಕಷ್ಟ ನಷ್ಟ ಇದೆರಡವನ್ನು ಕೂಡ ಸರಿಸಮ ಪ್ರಮಾಣವಾಗಿ ಕೊಡಬೇಕು. ಯಾವಾಗ ಮನುಷ್ಯನಿಗೆ ಬರೀ ಸುಖವನ್ನು ಮಾತ್ರ ದಯಪಾಲಿಸ್ತಾನೋ ಭಗವಂತ, ಮನುಷ್ಯ ಸೋಂಬೇರಿ ಆಗೋಗ್ತಾನೆ. ಏನಪ್ಪ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಾನು ಇವಾಗ ಗೆದ್ದೇ ಗೆಲ್ತೀನಲ್ಲ ಬಿಡು, ನಾನು ಇನ್ನೇನಕ್ಕೆ ಶ್ರಮಿಸಬೇಕು ಅಂತ ಹೇಳಿ ಕೂತ ಜಾಗದಲ್ಲಿ ಎಲ್ಲವನ್ನೂ ಕೂಡ ಅಣುವನ್ನು ಮಾಡಿಕೊಂಡು ಕೂತ ಜಾಗದಲ್ಲಿ ಕೂತ್ಕೊಂಡು ಇನ್ನಷ್ಟು ರೋಗ ರುಜಿನಗಳಿಗೆ ಮುಂದಾಗ್ತಾನೆ. ಆದರೆ ಭಗವಂತ ಹಾಗೆ ಮಾಡೋದಿಲ್ಲ. ಮನುಷ್ಯನನ್ನ ದೇಹವನ್ನು ದಂಡಿಸಬೇಕು, ಮನುಷ್ಯನ ಕೈಯಲ್ಲಿ ಕೆಲಸವನ್ನು ಮಾಡಿಸ್ಬೇಕು. ಆ ಕೆಲಸಕ್ಕೆ ತಕ್ಕಾಗೆ ಒಮ್ಮೊಮ್ಮೆ ಪ್ರತಿಶ್ರಮಕ್ಕೆ ತಕ್ಕಾಗೆ ಪ್ರತಿಫಲವೂ ಸಿಗುತ್ತೆ, ಒಮ್ಮೊಮ್ಮೆ ಪ್ರತಿಫಲ ಸಿಗೋದಿಲ್ಲ. ಆಗ ಪ್ರತಿಫಲ ಸಿಗಲಿಲ್ವಲ್ಲ ನಾನು ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ಎಂಬತಕ್ಕಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಮುಂದೇನು ಮಾಡಬೇಕು, ಯಾವ ವಿಚಾರಕ್ಕೆ ನಂಗೆ ಪ್ರತಿಫಲ ಸಿಕ್ಕಿಲ್ಲ ಎಂಬತಕ್ಕಂಥದ್ರ ಕುರಿತಾಗಿ ನಾವು ಆಲೋಚನೆಯನ್ನು ಮಾಡಿ ತಾವು ಮುಂದೆ ನಡೆದ್ರೆ
ಮುಂದೊಂದು ದಿವಸ ನಮಗೆ ಈ ಒಂದು ಪ್ರತಿಫಲ ಸಂಪೂರ್ಣವಾಗಿ ಸಿಗ್ತಕ್ಕಂಥದ್ದೇ, ಅದು ಖಚಿತ. ಈ ಒಂದು ವಿಚಾರ ನಾನೇನಕ್ಕೆ ಹೇಳಿದೆ ಅಂದರೆ, ಕಷ್ಟ ಯಾರಿಗೆ ತಾನೇ ಇರೋದಿಲ್ಲ, ಎಲ್ರಿಗೂ ಕಷ್ಟ ಇರುತ್ತೆ, ನಾನಾ ರೀತಿಯಲ್ಲಿರ್ತಕ್ಕಂಥ ಕಷ್ಟಗಳು. ಅದರಲ್ಲೂ ಬಹಳ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವತ್ತಿನ ದಿವಸ ಸಾಕಷ್ಟು ಕಷ್ಟಗಳಾಗಿದೆ. ಅದು ಪ್ರಥಮ ಸ್ಥಾನಕ್ಕೆ ಹೋಗ್ಬಿಟ್ಟಿದೆ. ಯಾರೇ ಕೇಳಿ ನನಗೊಂದು ಸೈಟ್ ತೊಗೊಳಕ್ಕಾಗ್ತಾ ಇಲ್ಲ, ತೀರಾ ಕಷ್ಟಪಟ್ಟು ಸೈಟ್ ತೊಗೊಂಡ್ರಿ ಅದನ್ನು ಉಳಿಸ್ಕೊಳಕ್ಕಾಗ್ತಾ ಇಲ್ಲ, ಆಯಿತು ಉಳಿಸ್ಕೊಂಡ್ರೆ ಅದರಲ್ಲಿ ಸಮಸ್ಯೆಗಳು, ಆಯಿತು ಸಮಸ್ಯೆಗಳಾಯಿತು ಅದಕ್ಕೆ 108 ಜನ ಕೊಯ್ರಿ ಆಗ್ತಾ ಇದ್ದಾರೆ, ಆಯಿತು ಸರಿ ಅದೂ ಆಯಿತು ಹೋದ್ರೋಗ್ಲಿ ಅದನ್ನೊಂದು ಅನುಭವಿಸೋಣ ಅಂದರೆ ಅದನ್ನು ತೊಗೊಂಡೋಗಿ ಕೋರ್ಟ್ಗೆ ಹಾಕಿರ್ತೀರಿ, ಅಲ್ಲೊಂದು ರೀತಿ ಕೇಸ್ ನಡೀತಾ ಇರುತ್ತೆ. ನ್ಯಾಯಬದ್ಧವಾಗಿರ್ತಕ್ಕಂಥ ನಿಮ್ಮ ಕೇಸು ಸಂಪೂರ್ಣವಾಗಿ ನೀವು ಏನೂ ಸಮಸ್ಯೆ ಇಲ್ದಿರ ನೀವು ನಿರ್ಭಯವಾಗಿರೋಣ ಅಂದ್ರೂ ಕೂಡ ಅದು ಆಗೋದಿಲ್ಲ. ಇನ್ನೊಬ್ಬರು ಯಾರೋ ಬಂದು ಒಂದು ವಿರೋಧ ಮಾಡ್ತಾರೆ. ಇಂತಹ ಸಮಯದಲ್ಲಿ ನೋಡಿ, ಲಕ್ಷ್ಮೀ ಭೂವರ ಸ್ವಾಮಿಯ ಅನುಗ್ರಹ ನಮಗೆ ಯಾವ ರೀತಿ ಸಿಗುತ್ತೆ ಅಂದರೆ, ನಮ್ಮಲ್ಲಿ ಮೊದಲನೇದಾಗಿ ಶುದ್ಧತೆ ಇರಬೇಕು, ನಾವು ಪರಿಶುದ್ಧವಾಗಿರಬೇಕು, ಮತ್ತು ನಾವು ಯಾವ ಒಂದು ಕೆಲಸದಲ್ಲಿ ನಾವು ನಷ್ಟವನ್ನು ಅನುಭವಿಸ್ತಾ ಇದ್ದೀರೋ ಅಲ್ಲೇನಾದರೂ ಅಧರ್ಮದ ಕೆಲಸಗಳಾಗ್ತಾ ಇದೆ ಅಂದಾಗ ಮಾತ್ರ ಭಗವಂತನಿದು ಧರ್ಮದ ಜಾಗೃತಿಯ ಆ ಒಂದು ಧರ್ಮದ ಹಾದಿಯಲ್ಲಿ ನಡೆಸ್ತಕ್ಕಂಥದ್ದಿರುತ್ತೆ. ಒಂದು ವೇಳೆ ಅದು ನಮಗೆ ಸಿಗೋದಿಲ್ಲ ಎಂಬತಕ್ಕಂಥ ವಿಚಾರ ನಮಗೆ ಗೊತ್ತಾಗಿ ಅಂದರೆ ಅಲ್ಲಿ ನಮ್ಮದೇನು ಪಾತ್ರವಿಲ್ದಿರ, ಇಲ್ಲಿ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಭಗವಂತ ನಿಮ್ಮ ಕೈ ಹಿಡಿತಕ್ಕಂಥದ್ದಲ್ಲ. ಇದರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಭಕ್ತಿ ಇರಬೇಕು, ನಿಮ್ಮ ಕಡೆಯಿಂದ ಯಾವುದೇ ರೀತಿ ತಪ್ಪಿರಬಾರ್ದು, ನಿಮ್ಮ ಕಡೆಯಿಂದ ಎಲ್ಲವೂ ಕೂಡ ಸರಿ ಇದ್ದು ಏನಾದರೂ ಸಮಸ್ಯೆಗಳಿದ್ದಾಗ ಮಾತ್ರ ಭಗವಂತ ಅನುಗ್ರಹ ಕೊಡ್ತಾನೆ. ಆದರೆ ನಿಮ್ಮಲ್ಲೇ ಸ್ವತಃ ಸಮಸ್ಯೆಯನ್ನು ಇಟ್ಕೊಂಡು ನಿಮಗೆ ಗೊತ್ತಿದೆ ಇದರಲ್ಲಿ ನಂದು ಸಮಸ್ಯೆ ಇದೆ ಅಂತ ಹೇಳಿ ಆದ್ರೂ ಕೂಡ ತಾವು ಇದಕ್ಕೆ ಮುಂದೆ ಬರೋದಾದರೆ ಭಗವಂತ ಅಲ್ಲ, ನಾವಲ್ಲ, ಭಗವಂತನೂ ಕೂಡ ಕೈ ಹಿಡಿಯೋದಿಲ್ಲ. ಇದನ್ನು ನಾವೆಲ್ಲರೂ ಕೂಡ ಮನಸ್ಸಲ್ಲಿಟ್ಕೊಳ್ಳುವುದು. ಇಂತಹ ಸಂಕಷ್ಟದಲ್ಲಿರತಕ್ಕಂಥವ್ರಿಗೆ ಈಗ ಪಿತ್ರಾರ್ಜಿತ ಆಸ್ತಿಗಳು, ಪೂರ್ವದಿಂದ ಬಂದಿರತಕ್ಕಂಥ ಆಸ್ತಿಗಳು, ಅದು ನಿಮ್ಮ ಪಾಲಿಗೆ ಸಲ್ಲಬೇಕು, ಅದಕ್ಕೆ ಯಾರೋ ಒಬ್ರು ಕೊಯ್ರೆ ಹಾಕೋತಿರ್ತಾರೆ. ಕುಟುಂಬದಲ್ಲಿ ಕಲಹಗಳು ಸಾಕಷ್ಟು ನಡೀತಾ ಇದೆ, ಸಹಜವಾಗಿ ಹೋಗಿದೆ ಇತ್ತೀಚಿನ ದಿನಮಾನಗಳಲ್ಲಿ. ಇದೆಲ್ಲವೂ ಕೂಡ ದೂರ ಆಗಬೇಕು, ಕ್ಷಣ ಮಾತ್ರದಲ್ಲಿ ದೂರ ಆಗಬೇಕು. ಇದೆಲ್ಲವೂ ಕೂಡ ಭಗವಂತನ ಸಾನ್ನಿಧ್ಯಕ್ಕೆ ಬಂದೋದ್ರೆ ದೂರ ಆಗತ್ತೆ. ಭೂಮಿಗಳಲ್ಲಿ ಎಂತಹ ಕರ್ಮಕ್ಲೇಶಗಳಲ್ಲಿ ಎಲ್ಲವೂ ಕೂಡ ದೂರ ಆಗುತ್ತೆ. ಏನನ್ನು ಕೂಡ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಂತಹ ಕೋರ್ಟು ಕಚೇರಿ ಸಮಸ್ಯೆ ಇರಲಿ, ವಾದ ವಿವಾದದಲ್ಲಿ ಸಿಲುಕಿಕೊಂಡಿರಲಿ, ಎಂತಹ ಸಂಕಷ್ಟ ಪರಿಸ್ಥಿತಿ ಇರಲಿ, ಎಂತಹ ದುರ್ಗಮ ಪರಿಸ್ಥಿತಿ ಇರಲಿ, ಎಂತಹ ಸಂಕಷ್ಟ ಇರಲಿ, ಧರ್ಮದ ಹಾದಿಯಲ್ಲಿ ತಾವು ಮುಂದೆ ಹೋಗ್ತಾ ಇದ್ದರೆ ಭಗವಂತ ನಿಮಗೆ ಜಯದ ಹಾದಿಯನ್ನು ಸಂಪೂರ್ಣವಾಗಿ ತೋರಿಸ್ಕೊಡ್ತಾನೆ. ಇದರಲ್ಲಿ ಸಂದೇಹವೇ ಇಲ್ಲ. ಈ ಒಂದು ವಿಚಾರ ನಾನು ಏನಕ್ಕೆ ಇಷ್ಟು ಸ್ಪಷ್ಟೀಕರಿಸಿ ಹೇಳ್ತಾ ಇದ್ದೇನೆ ಅಂದರೆ, ಯಾಕೆ ಅಂದರೆ ಭೂಲೋಕಾಧಿಪತಿ, ಭೂಮಿಗೆ ಅಧಿಪತಿನೇ ಲಕ್ಷ್ಮೀ ಭೂವರಾಹಸ್ವಾಮಿ, ತಿರುಮಲ ತಿರುಪತಿ ಶ್ರೀನಿವಾಸ ಭಗವಂತನಿಗೆ ಜಾಗ ಕೊಟ್ಟಿರ್ತಕ್ಕಂಥವನು ಭೂವರಾಹಸ್ವಾಮಿ. ಬಹಳ ವಿಶೇಷವಾಗಿ ಹಿರಣ್ಯಾಕ್ಷನ ಸಾವಿಗೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಶ್ರೀಮನ್ನಾರಾಯಣ ಅವತಾರವೆತ್ತು ಬಂದಿರತಕ್ಕಂಥದ್ದು ಲಕ್ಷ್ಮೀ ಭೂವರಾಹಸ್ವಾಮಿ. ಭೂವರಾಹಸ್ವಾಮಿ ಆ ಒಂದು ಅವತಾರ ಬಹಳ ವಿಶೇಷವಾಗಿ ಹಿರಣ್ಯಾಕ್ಷನ ಒಂದು ಸಂಹಾರಕ್ಕೋಸ್ಕರ. ಎಂತಹ ಅದ್ಭುತ! ಇಡೀ ಭೂಮಿಯನ್ನು ಆಳ್ತಾ ಇರತಕ್ಕಂಥವನು ಭೂವರಾಹ. ನಿಮ್ಮ ಭೂಮಿಯಲ್ಲಿ ಸಂಕಷ್ಟ ಇದ್ರೆ ಭಗವಂತ ಸುಮ್ಮನೆ ಬಿಡ್ತಾನ? ಯಾಕೆ ಯೋಚನೆ ಮಾಡ್ತೀರಾ? ಇನ್ನ ಯೋಚನೆ ಬೇಡ, ಇನ್ನ ತಳಮಳ ಬೇಡ, ಇನ್ನ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಸನ್ನಿಗ್ಧ ಪರಿಸ್ಥಿತಿ ಬೇಡ, ಯಾವುದೇ ರೀತಿ ಸಂಶಯ ಬೇಡ. ಸಂಶಯವಿಲ್ವೇ ಇಲ್ಲ. ಆಶ್ರಮಕ್ಕೆ ಬನ್ನಿ, ನನ್ನ ಆಶ್ರಮದಲ್ಲಿ ಭಗವಂತ ಕೂತಿದ್ದಾನೆ, ನಾನು ನನ್ನ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಎಂಬತಕ್ಕಂಥ ಹೆಮ್ಮೆಯಿಂದ ತಾವು ಬರ್ಬೋದು ನಿಮ್ಮ ಆಶ್ರಮಕ್ಕೆ. ನಾವೆಲ್ಲರೂ ಕೂಡ ಅದೇ ರೀತಿ ಪ್ರೀತಿಯುತವಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿಯ ಧರ್ಮದ ಜಾಗೃತಿ ಇಲ್ಲ, ಧರ್ಮಭೇದ ಇಲ್ಲ, ಮೇಳಿಲ್ಲ, ಕೀಳಿಲ್ಲ, ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಯಾವುದಕ್ಕೂ ಕೂಡ ಇಲ್ಲ. ತಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಬ್ಬ ಮನುಷ್ಯ ಜೀವಿಗಳು. ನಾವೆಲ್ಲರೂ ಮನುಷ್ಯ ಅಂದಮೇಲೆ ನಮ್ಮಲ್ಲಿ ಯಾವುದೇ ರೀತಿ ಜಾತಿ ಮತ ಪಂಥ ಭೇದಗಳಿಲ್ಲ. ತಾವೆಲ್ಲರಿಗೂ ಕೂಡ ಸ್ವಾಗತಿಸ್ತಾ ಇದ್ದೇವೆ. ಆಶ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ ಇದೆ. ಇನ್ಯಾಕೆ ತಡ ಮಾಡ್ತಾ ಇದ್ದೀರಿ? ಭಗವಂತನ ದರ್ಶನವನ್ನು ಮಾಡಲಿಕ್ಕೆ ಬನ್ನಿ. ಈಗಾಗಲೇ ಮಂಗಳವಾರ 13ನೇ ತಾರೀಕಿಂದ ಪ್ರಾರಂಭ ಆದಾಗಿಂದ ಸಾಕಷ್ಟು ಜನ ಭಕ್ತಾದಿಗಳು ನಿರಂತರವಾಗಿ ಬರ್ತಾ ಇದ್ದಾರೆ, ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಬರ್ತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಪ್ರಸಾದ ವಿತರಣೆ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ಸಿಗ್ತಾ ಇದೆ. ಇದರಲ್ಲಿ ನಿಸ್ಸಂದೇಹ ಯಾರಿಗೂ ಕೂಡ ಸಂದೇಹ ಬೇಡ. ಅಯ್ಯೋ, ನಾನು ಬಂದರೆ ನನಗೆ ಪ್ರಸಾದ ಸಿಗುತ್ತೋ ಇಲ್ವೋ, ಅಷ್ಟು ಜನ ಇರ್ತಾರೆ, ನನಗೆ ದರ್ಶನ ಮಾಡೋಕ್ಕಾಗುತ್ತೋ ಇಲ್ವೋ, ಇಲ್ಲ ನನಗೆ ದರ್ಶನ ಸಿಗುತ್ತೋ ಇಲ್ವೋ ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ಇವತ್ತಿನ ದಿವಸ ಸಾಕಷ್ಟು ಜನ ಮನೆಯಲ್ಲಿ ಕೂತ್ಕೊಂಡಿರ್ತೀರಿ. ಹೌದು, ಒಂದು ದಿವಸ ಇದು ಟಿವಿಯಲ್ಲಿ ಬರುತ್ತೆ ಅಲ್ವಾ, ಅಲ್ಲೇ ಭಗವಂತನ ದರ್ಶನ ಮಾಡ್ಬೋದಲ್ವಾ ಅಂತ ಎಂಬತಕ್ಕಂಥ ಮನಸ್ಥಿತಿಯಿಂದ ತಾವು ಕೂತಿರ್ತೀರಿ. ಹೌದು, ಟಿವಿನಲ್ಲಿ ಬರುತ್ತೆ, ಆದ್ರೂ ಕೂಡ ತಾವು ಒಂದು ಟಿವಿನಲ್ಲಿ ಒಂದು ಪರದೆಯಲ್ಲಿ ನೋಡೋದಕ್ಕೂ ನೇರವಾಗಿ ನಿಮ್ಮ ಕಂಗಳಲ್ಲಿ ನೋಡೋದಕ್ಕೂ ವ್ಯತ್ಯಾಸವಿದೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ತಾವು ಬನ್ನಿ, ಇಲ್ಲಿ ಯಾವುದೇ ರೀತಿ ನಿಬಂಧನೆಗಳಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ದರ್ಶನದ ವ್ಯವಸ್ಥೆ ಇದೆ. ಈಸಿಯಾಗಿ ದರ್ಶನ ಮಾಡ್ಬೋದು, ಸುಲಭದ ರೀತಿಯಲ್ಲಿ ದರ್ಶನ ಮಾಡ್ಬೋದು. ತಾವೇ ಆಶ್ಚರ್ಯಚಕಿತರಾಗಿ ಹೋಗ್ತೀರಾ, ಇದೇನಿದು ನಮಗಿಷ್ಟು ಈಸಿಯಾಗಿ ದರ್ಶನ ಆಗೋಯ್ತಾ, ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ದರ್ಶನ ಆಗೋಯ್ತಲ್ಲ. ಹೌದು, ಇದೆಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಈಗ ಮುಂದಿನ ಭಾಗಗಳಲ್ಲಿ ನಾನೇ ನಿಮಗೆ ತೋರಿಸ್ತೀನಿ. ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿರ್ತಕ್ಕಂಥ ಭಕ್ತಾದಿಗಳಲ್ಲಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ, ಪ್ರಶಂಸೆ ನಾನೇ ನಿಮಗೆ ತೋರಿಸ್ತೀನಿ.
ಅವರಲ್ಲಿರ್ತಕ್ಕಂಥ ಭಾವನೆಗಳು ಯಾವ ರೀತಿ ತುಂಬಿಕೊಂಡಿದೆ ಭಗವಂತನ ದರ್ಶನ ಮಾಡಿದ್ಮೇಲೆ, ಇಲ್ಲಿರ್ತಕ್ಕಂಥ ಒಂದು ಪಾಸಿಟಿವಿಟಿ, ಆ ಒಂದು ಒಳ್ಳೆಯದು ಯಾವ ರೀತಿ ಅವ್ರ ಮೈಯಲ್ಲಿ ತುಂಬಿಕೊಂಡಿದೆ, ಆ ಒಂದು ವೈಬ್ರೇಷನ್ಸ್ ನಿಜಕ್ಕೂ ಭಗವಂತನ ನೋಡಿದ ತಕ್ಷಣ ನಿಮ್ಮ ರೋಮಗಳು ಕೂಡ ನಿಂತ್ಕೊಂಡ್ಬಿಡುತ್ತವೆ. ಅಂದರೆ ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು ಈ ಒಂದು ಸಾನ್ನಿಧ್ಯ. ತಾವು ಯಾರನ್ನೂ ಕೂಡ ಇದನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು ಬೇಡ, ವ್ರತಃ ವೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಬೇಡ. ತಾವೆಲ್ಲರಿಗೂ ಕೂಡ ಬರ್ಬೋದು, ನಿಮ್ಮೆಲ್ಲರಿಗೂ ಕೂಡ ಒಂದು ಸ್ವಾಗತ ಇದೆ. ಇನ್ನು ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಅದ್ಭುತ. ಇನ್ನು ಮುಂದೆ ಬರ್ತಕ್ಕಂಥ ಶುಕ್ರವಾರದವರೆಗೂ ಕೂಡ ತಮ್ಮೆಲ್ಲರಿಗೂ ಕೂಡ ಅವಕಾಶ ಇದೆ. ಈಗ ಭಾನುವಾರದ ಕಾರ್ಯಕ್ರಮ ತಾವು ನೋಡ್ತಾ ಇರತಕ್ಕಂಥವ್ರು ತಾವೆಲ್ಲರೂ ಕೂಡ ಇನ್ನು ಯಾರ್ಯಾರು ಇನ್ನೂ ನೋಡಿಲ್ಲ, ಮನೇಲಿ ಕೂತಿದ್ದೀರಿ, ಬೇಡ ಎದ್ದು ಬನ್ನಿ ಬೇಗ, ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇದೆ, ನಿಮ್ಮೆಲ್ಲರಿಗೂ ಕೂಡ ಆದ್ಯತೆ ಇದೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೌರವಿಸ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಅನ್ನ ಸಂತರ್ಪಣೆ ಇದೆ, ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳೂ ಕೂಡ ಅನ್ನ ಸಂತರ್ಪಣೆ ಇದೆ. ಇನ್ನು ತಮ್ಮೆಲ್ಲರಲ್ಲೂ ಒಂದು ಕೂಡ ಮನವಿ, ಆಶ್ರಮಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ತಮ್ಮೆಲ್ಲರಿಗೂ ಕೂಡ ಒಂದು ಮನವಿ ಏನಪ್ಪ ಅಂದರೆ, ನಿಮ್ಮ ಕೈಲಾಗಿರ್ತಕ್ಕಂಥ ಒಂದು ದಾನ ಮಾಡಿ, ನಿಮ್ಮ ಕೈಲಾಗಿರ್ತಕ್ಕಂಥದ್ದೊಂದು ಸಹಾಯ ಮಾಡಿ. ಶಕ್ತಿ ನಿಮ್ಮ ಶಕ್ತಿನ ಸಾರ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಒಂದು ಹಿಡಿ ಅಕ್ಕಿಯನ್ನು ದಾನ ಮಾಡಿದ್ರೂ ಕೂಡ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನಪ್ರಸಾದವಾಗತ್ತೆ. ಇದೊಂದನ್ನು ನಾನು ನಿಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತೀನಿ. ಒಂದು ವೇಳೆ ಆಗಲಿಲ್ಲ, ನಮ್ಮಲ್ಲಿ ನಿಶಕ್ತಿ, ಏನೂ ಯೋಚನೆ ಮಾಡಬೇಡಿ, ಬನ್ನಿ ಭಗವಂತನ ಪ್ರಾರ್ಥನೆ ಮಾಡಿ, ನಾನೇ ನಿಮಗೆ ಸ್ವತಃ ಪ್ರಸಾದವನ್ನು ಕೊಡ್ತೀನಿ. ಪ್ರಸಾದವನ್ನು ಸ್ವೀಕರಿಸಿ. ಮೊದಲನೇದಾಗಿ ತಾವೆಲ್ಲರೂ ಕೂಡ ಚೆನ್ನಾಗಿರಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಲಕ್ಷ್ಮೀ ಭೂವರಾಹ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ, ವಿಷ್ಣುವಿನ ದಶಾವತಾರದಲ್ಲಿ ಲಕ್ಷ್ಮೀ ವರಾಹ ದೇವರ ಒಂದು ವಿಶೇಷವಾಗಿರ್ತಕ್ಕಂಥ ಅವತಾರವೂ ಒಂದು. ಲಕ್ಷ್ಮೀ ಭೂವರಾಹ, ಲಕ್ಷ್ಮೀ ಭೂವರಾಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಸಾದಹಳ್ಳಿ ನವರತ್ನ ಅಗ್ರಹಾರ ಬೆಂಗಳೂರು ಏರ್ಪೋರ್ಟ್ ಟೋಲ್ ಹತ್ರ ಮಹರ್ಷಿ ಮಂದಿರದಲ್ಲಿ ಭಾಳಷ್ಟು ಅತ್ಯದ್ಭುತವಾದಂತಹ ವಿಶೇಷವಾದಂತಹ ಕಾರ್ಯಕ್ರಮ ನಡೀತಾ ಇದೆ. 11 ದಿನಗಳ ಕಾಲ ಸ್ವಾಮಿಯ ದರ್ಶನಕ್ಕೆ ಬರ್ತಿರ್ತಕ್ಕಂತಹ ಭಕ್ತರು ಸಾಕಷ್ಟು ಜನ. ಅವರವರ ಮನೋಕಾಮನೆಗಳ ಸಿದ್ಧಿಗಾಗಿ ಅವರು ಮಾಡ್ತಿರ್ತಕ್ಕಂಥ ಮಹಾಸಂಕಲ್ಪ ಅದು ಮತ್ತಷ್ಟು ವಿಶೇಷ. ಸಂಕಲ್ಪ ಮಾಡಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡು ನಮ್ಮ ಈ ಕೆಲಸ ಆಯಿತು ಎಂಬತಕ್ಕಂಥ ಧ್ವನಿ ಇದೆಯಲ್ಲ, ಆ ಧ್ವನಿಯನ್ನು ಆಲಿಸುವಾಗ ಸಿಗ್ತಕ್ಕಂಥದ್ದು ಮಹದಾನಂದ. ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂತಹ ಈ ಒಂದು ಬೃಹತ್ ಬೆಟ್ಟದ ಕಾಯಕ, ಸಾಲಿಗ್ರಾಮ ದರ್ಶನ, ವಿಗ್ರಹ ದರ್ಶನ, ದೇವಾಲಯದ ಉದ್ಘಾಟನೆ ಅಥವಾ ದೇವಾಲಯದಲ್ಲಿರ್ತಕ್ಕಂತಹ ಗರ್ಭಗುಡಿಯ ವಿಶೇಷವಾಗಿರ್ತಕ್ಕಂತಹ ದೇವತಾ ಮೂರ್ತಿಗಳು ಒಂದು ಭಾಗ ಆದರೆ, ಸಾಲಿಗ್ರಾಮ ಶಿಲೆಗೆ ಮತ್ತಷ್ಟು ವಿಶೇಷವಾದಂಥ ಫಲವಿದೆ. ಸಾಲಿಗ್ರಾಮ ಯಾರೊಬ್ಬರು ಕೆತ್ತನೆ ಮಾಡ್ತಕ್ಕಂಥದ್ದಲ್ಲ. ಸಾಲಿಗ್ರಾಮದ ಶಿಲೆ ಅದು ಎಲ್ಲೋ ಒಂದು ಕಡೆ ಸಿಗ್ತಕ್ಕಂಥದ್ದಲ್ಲ. ಗಂಡಕಿ ನದಿಯಲ್ಲಿ ಸಿಗ್ತಕ್ಕಂತಹ ಸಾಲಿಗ್ರಾಮ. ಆದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಬೃಹತ್ ಬೆಟ್ಟದ ಸಾಲಿಗ್ರಾಮ ಇದು ಗಂಡಕಿ ನದಿಯಲ್ಲಿ ಸಿಕ್ಕಿದೆಯೋ ಅಥವಾ ವಿಶೇಷವಾಗಿರ್ತಕ್ಕಂತಹ ಪ್ರಾಂತ್ಯಗಳಲ್ಲಿ ಸಿಕ್ಕಿದೆಯೋ ಏನೇ ಆದರೂ ಸಾಕಷ್ಟು ಜನ ತಿಳಿದಿರ್ತಕ್ಕಂಥವರು, ಜ್ಞಾನಿಗಳು, ಮಹರ್ಷಿಗಳು, ಇದನ್ನು ಅಧ್ಯಯನ ಮಾಡಿರ್ತಕ್ಕಂಥವರು, ಈ ಒಂದು ಸಾಲಿಗ್ರಾಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೊತ್ತಿರ್ತಕ್ಕಂಥವರು ಸಾಕಷ್ಟು ಜನ ತಿಳಿಸೋ ಮಾತು ಇದು ಈ ಲೋಕದ್ದೇ ಅಲ್ಲ ಅಂತ. ಅಂದರೆ ಅಂತಹ ಒಂದು ಬೃಹತ್ ಬೆಟ್ಟದ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮದ ತೂಕ ಸರಿಸುಮಾರು 55 kg ಇದೆ. ಅಂದರೆ ಪೂಜಾ ಸಮಯದಲ್ಲಿ, ಅಭಿಷೇಕ ಕಾಲದಲ್ಲಿ ವಿಗ್ರಹವನ್ನು ಮೇಲೆತ್ತೋದು ಬಹಳ ಕಷ್ಟ. ಆದರೆ ಸಂಪೂರ್ಣವಾದಂತಹ ಕಪ್ಪು ಶಿಲೆ ಇದು ಸಾಲಿಗ್ರಾಮ ಶಿಲೆ. ಲಕ್ಷ್ಮೀ ಭೂವರಾಹ ಸ್ವಾಮಿ ಎಂಬತಕ್ಕಂಥದ್ದಕ್ಕೆ ಆಧಾರಗಳು ಸ್ವಾಮಿಯ ಮುಂಭಾಗದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ 2 ಮೇರು ಚಕ್ರಗಳು. ಆ 2 ಮೇರು ಚಕ್ರಗಳು ಸಹಿತ ಯಾರೊಬ್ಬರ ಕೆತ್ತನೆ ಅಲ್ಲ. ಅಂದರೆ ಒಬ್ಬ ಶಿಲ್ಪಿ ಕೆತ್ತನೆ ಮಾಡಿದ್ರೆ ಆ ಕೆತ್ತನೆ ಮಾಡುವ ಶೈಲಿಯೇ ಬೇರೆ ಇರುತ್ತೆ. ಇದು ಸಾಮಾನ್ಯಕ್ಕೆ ಈ ಕಲ್ಲಲ್ಲಿ, ಅಂದರೆ ವಿಶೇಷವಾಗಿರ್ತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ಕಲ್ಲು ಅಥವಾ ಸಾಲಿಗ್ರಾಮದ ಕಲ್ಲುಗಳಲ್ಲಿ ಸಾಲಿಗ್ರಾಮ ಎಂಬತಕ್ಕಂಥದ್ದೇ ಒಂದು ಕಪ್ಪು ಬಣ್ಣದ ಕಲ್ಲು. ಅದರೊಳಗಡೆ ಒಂದು ಹುಳ ಹೋಗಿ ಕೊರೆದು ಅದರಲ್ಲಿ ಆ ಪ್ರಕಾರವಾದಂತಹ ಒಂದು ಚಕ್ರಗಳನ್ನು ಮಾಡುತ್ತೆ. ಅದು ಸುದರ್ಶನ ಚಕ್ರ ಆಗಿರ್ಬೋದು, ಶ್ರೀಚಕ್ರ ಆಗಿರ್ಬೋದು, ಮೇರು ಚಕ್ರ ಆಗಿರ್ಬೋದು. ಹಾಗೆ 2 ಮೇರು ಚಕ್ರಗಳುಳ್ಳಂತಹ ಈ ಒಂದು ಬೃಹತ್ ಮಟ್ಟದ ಸಾಲಿಗ್ರಾಮ ಸಂಪೂರ್ಣವಾಗಿ ಭೂಮಂಡಲ ಹೇಗಿದೆಯೋ ಹಾಗೇ ಇರತಕ್ಕಂಥ ಸಾಲಿಗ್ರಾಮ. ಈ ಸಾಲಿಗ್ರಾಮದಲ್ಲಿ 3 ಭಾಗದಲ್ಲಿ 3 ಚಕ್ರಗಳಿದೆ. ಪ್ರಧಾನವಾಗಿ ಮೇಲೊಂದು, ತಳಭಾಗದಲ್ಲೊಂದು 2 ಚಕ್ರಗಳಿದ್ದರೆ, ಈ ಬಲಭಾಗದಲ್ಲಿ ಸ್ವಾಮಿಯ ಬಲಭಾಗದಲ್ಲಿ ತಲೆಯ ಮೇಲೆ ಅಥವಾ ಭುಜದ ಮೇಲೆ 1 ಚಕ್ರ ಇದೆ. ಹಾಗೆ ಸಂಪೂರ್ಣವಾಗಿ ಹಿಂಬದಿಯಲ್ಲಿರ್ತಕ್ಕಂಥ ಅಂದರೆ ಬೆನ್ನಿನ ಮೇಲೂ ಸಹಿತ 1 ಚಕ್ರವಿದೆ. ಇದನ್ನು ವಿಜ್ಞಾನಿಗಳು ಪರೀಕ್ಷೆ ಮಾಡಿ ಇದರೊಳಗಿರ್ತಕ್ಕಂಥ ಸತ್ಯಾಸತ್ಯತೆಗಳ ಬಗ್ಗೆ ಹೇಳೋದಾದರೆ, ಈ ಸ್ವಾಮಿಗೆ ಅಭಿಷೇಕವಾಗಿರ್ತಕ್ಕಂಥ ಅಭಿಷೇಕ ಜಲವನ್ನು
ತೀರ್ಥದ ರೂಪದಲ್ಲಿ ಸ್ವೀಕರಿಸೋದ್ರಿಂದ ಮನುಷ್ಯನ 72,000 ನರನಾಡಿಗಳಲ್ಲಿರ್ತಕ್ಕಂಥ ದೋಷ ದೂರ ಅಂತ ಹೇಳ್ತಾರೆ. ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿದ್ದರೆ ಬೇಗ ದೂರ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದಿರ ಭೂವರಹ ಸ್ವಾಮಿ, ಲಕ್ಷ್ಮೀ ಭೂವರಹ ದೇವರು ಈ ಭೂಮಂಡಲವನ್ನೇ ಆಳ್ತಕ್ಕಂಥವ್ರು. ಇಡೀ ಭೂಮಂಡಲವನ್ನು ಆಳುವಂತಹ ಈ ಒಂದು ಮಹತ್ತರವಾಗಿರ್ತಕ್ಕಂಥ ವಿಶೇಷವಾದಂಥ ಸ್ವಾಮಿ ಸಾಲಿಗ್ರಾಮ ಮೂರ್ತಿ ಲಕ್ಷ್ಮೀ ಭೂವರಹ ಸ್ವಾಮಿಯ ದರ್ಶನ ನಮ್ಮ ಮಹರ್ಷಿ ಮಂದಿರದಲ್ಲಿ ಸಾಕಷ್ಟು ಜನ ಭಕ್ತರು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಈ ಸಾಲಿಗ್ರಾಮ ಶಿಲೆ ನಮ್ಮ ಆಶ್ರಮದಲ್ಲಿ ಪರ್ಮನೆಂಟಾಗಿರ್ತಕ್ಕಂಥದ್ದಲ್ಲ. ಒಂದಷ್ಟು ದಿನಗಳು ಮಾತ್ರ ಸಾಲಿಗ್ರಾಮ ಬಂದಾಗ ಇದನ್ನು ತಂದಂಥ ಮಹನೀಯರ ಹತ್ರ ನನ್ನ ಅಪೇಕ್ಷೆ ಇದ್ದಿದ್ದು 1-2 ದಿನಗಳ ಮಟ್ಟಿಗೆ. 2 ದಿನಗಳು ಬರ್ತಕ್ಕಂಥ ಭಕ್ತರು ಅವರ ಕೋರಿಕೆಗಳು, ಅವರ ಮನೋಕಾಮನೆಗಳು, ಅದಾದ ನಂತರ ಕೆಲಸ ಕಾರ್ಯಗಳಾಗಿರ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟತಕ್ಕಂಥ ದೋಷಗಳು ದೂರ ಆಗಿ ನಾವು ಸಂತೋಷವಾಗಿದ್ದೀವಿ ಅಂತ ಹೇಳಿದಂಥ ಧ್ವನಿ, ಆ ಮಾತನ್ನು ಆಲಿಸಿ ಸಾಲಿಗ್ರಾಮ ತಂದಂಥ ಮಹನೀಯರ ಹತ್ರ ನಾನು ಪುನಃ ಅಪ್ಪಣೆ ಕೇಳಿದೆ. ಒಂದು 11 ದಿವಸ ನಮ್ಮ ಆಶ್ರಮದಲ್ಲಿ ಇಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ, ಬರ್ತಕ್ಕಂತಹ ಭಕ್ತರ ದರ್ಶನಕ್ಕೆ ದಾರಿ ಮಾಡಿಕೊಡಿ, ಬರ್ತಕ್ಕಂಥವರೆಲ್ಲರೂ ಸಹಿತ ಭಗವಂತನ ದರ್ಶನ ಮಾಡಲಿ, ಅವರೆಲ್ಲರಿಗೂ ಸಹಿತ ಒಳಿತಾಗಲಿ, ವಿಶ್ವಕ್ಕೆ ಲೋಕಕ್ಕೆ ಲೋಕ ಕಲ್ಯಾಣಾರ್ಥವಾಗಿ. ಯಾಕೆಂದರೆ ಸಾಲಿಗ್ರಾಮ ಯಾರೊಬ್ಬರ ಸೊತ್ತಲ್ಲ. ಆದರೆ ವಂಶದಲ್ಲಿ 4 ತಲೆಮಾರಿಂದ ನಮ್ಮ ವಾಸ್ತುಗೃಹದಲ್ಲಿ ಇದೆ ಎಂಬತಕ್ಕಂಥ ಧ್ವನಿ ಅವರ ಬಾಯಲ್ಲಿದೆ. ಹಾಗಾಗಿ ಈ ಮಹತ್ತರವಾಗಿರ್ತಕ್ಕಂಥ ಸಾಲಿಗ್ರಾಮವನ್ನು ದರ್ಶನ ಮಾಡಲಿಕ್ಕೆ ರಾಜ್ಯದ ಮೂಲ ಮೂಲೆಗಳಿಂದ, ರಾಜ್ಯವಷ್ಟೇ ಅಲ್ಲ ಹೊರ ರಾಜ್ಯಗಳಿಂದಲೂ ಭಕ್ತರು ಬರ್ತಿದ್ದಾರೆ. ಆದರೆ ಇವತ್ತು ಅಮಾವಾಸ್ಯೆ ಆದ್ದರಿಂದ ಭಾನುವಾರದ ಅಮಾವಾಸ್ಯೆ ಬಹಳ ವಿಶೇಷ. ಗುರುವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ, ಪರ್ವಕಾಲಗಳು, ಗ್ರಹಣ ಕಾಲ, ಹೀಗೆ ಅಮಾವಾಸ್ಯೆ ಭಾನುವಾರ ಬಂದರೆ ಹಬ್ಬ ಅದು ಹೇಳ್ತಿರೋದು ಮಹತ್ತರವಾಗಿರುತ್ತೆ. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದರೆ ನಮಗೆ ಹೇಗೋ ಆಗುತ್ತೆ, ಏನೇನೋ ಆಗುತ್ತೆ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಅಧಿಕವಾದಂಥ ಚಂಚಲತೆ ಆಗುತ್ತೆ, ವಾಸ್ತುಗೃಹದಲ್ಲಿ ನೆಮ್ಮದಿ ಇರೋದಿಲ್ಲ, ಮಾಡುವ ಕೆಲಸ ಕೈ ಬಿಟ್ಟು ಹೋಗುತ್ತೆ. ಅಷ್ಟೇ ಯಾಕೆ ಕುಟುಂಬದಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿ ಸಾಕಷ್ಟು ಕಲಹ ಉಂಟಾಗುತ್ತೆ ಅಂತ ಹೇಳುವಂಥ ಮಾತು ಕಳೆದ 9 ವರ್ಷಗಳಿಂದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದೀರಿ. ಆದರೆ ಅಮಾವಾಸ್ಯೆ ಅಂತ ಬಂದಾಗ ಹೀಗೆ ಯಾಕಾಗತ್ತೆ? ಅಮಾವಾಸ್ಯೆ ಎಲ್ಲಿಂದೆಲ್ಲಿ ನೋಡು ಸಹಿತ ಕಾಡುಗತ್ತಲಿರ್ತಕ್ಕಂಥದ್ದು. ಅಮಾವಾಸ್ಯೆ ಪ್ರಯಾಣವೇ ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಅಮಾವಾಸ್ಯೆ ದಿವಸ ಯಾವ ಕಾಯಕವೂ ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎಂಬತಕ್ಕಂಥದ್ದಿದೆ. ಅದರಲ್ಲಿ ಶುಕ್ಲ ಪಕ್ಷದಲ್ಲಿ ಏನು ಬೇಕಾದರೂ ಮಾಡ್ಬೋದು, ಕೃಷ್ಣ ಪಕ್ಷ ಅಂತ ಬಂದಾಗ ಯಾವ ಕಾರ್ಯಕ್ರಮ ಮಾಡಬಾರ್ದು ಅಂತಲೂ ಹೇಳ್ತೀವಿ. ಆದರೆ ಇಂತಹ ಮಹತ್ತರವಾಗಿರ್ತಕ್ಕಂಥ ವಿಶೇಷವಾದಂಥ ದಿನ ಅಂತಲೂ ಹೇಳ್ತಾ ಇದ್ದೀವಿ. ಉದ್ದೇಶ ಇಲ್ಲಿ ಒಂದು ಅಗೋಚರವಾಗಿರ್ತಕ್ಕಂಥ ಪವಾಡಗಳನ್ನೇ ಸೃಷ್ಟಿ ಮಾಡ್ತಿರ್ತಕ್ಕಂತಹ ಒಂದು ವಿಶೇಷವಾದ ಸಾಲಿಗ್ರಾಮ ಇದೆ, ಲಕ್ಷ್ಮೀ ಭೂವರಹ ಸಾಲಿಗ್ರಾಮ. ಈ ಸಾಲಿಗ್ರಾಮದ ಮಹಿಮೆ ಭೂಮಿಗೆ ಸಂಬಂಧಪಡ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ತಕ್ಕಂಥದ್ದು, ಕುಟುಂಬದಲ್ಲಿ ಕಲಹವನ್ನು ದೂರ ಮಾಡ್ತಕ್ಕಂಥದ್ದು, ಸಮಸ್ಯೆ ಹೊತ್ತು ಬರ್ತಕ್ಕಂಥವರಿಗೆ ಕ್ಷಣ ಮಾತ್ರದಲ್ಲೇ ದೂರ ಮಾಡ್ತಕ್ಕಂಥದ್ದು. ಹಾಗಾಗಿ ಸಾಲಿಗ್ರಾಮ ಎಂಬತಕ್ಕಂಥದ್ದರ ದರ್ಶನ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು, ಪವಾಡಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಇಂತಹ ಒಂದು ಶುಭ ದಿನ ಇವತ್ತು ಅಮಾವಾಸ್ಯೆ ಭಾನುವಾರ, ಸಾಕಷ್ಟು ಜನಗಳ ಆಗಮನ ಆಗಿದೆ. ಎಲ್ಲರ ಅಭಿಪ್ರಾಯ ಇರತಕ್ಕಂಥದ್ದು ಒಂದೇ, ನಮ್ಮ ಕಷ್ಟ ಬೇಗ ದೂರ ಆಗಬೇಕು ಎಂಬತಕ್ಕಂಥದ್ದು. ಪ್ರತಿಯೊಬ್ಬ ರೈತ ಅಪೇಕ್ಷೆ ಪಡ್ತಕ್ಕಂಥದ್ದು ಒಂದೇ, ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಆಗಬೇಕು ಎಂಬತಕ್ಕಂಥದ್ದು. ಯಾಕೆಂದರೆ ತೋಳುಬಲವನ್ನು ನಂಬಿ ಬದುಕ್ತಕ್ಕಂಥವನು ರೈತ. ಎಲ್ಲರನ್ನು ಬಿಟ್ಟು ನಾನು ಭಾರತಾಂಬೆಯ ಸೇವೆ ಮಾಡಬೇಕು, ಹೊರಡಬೇಕು, ನನ್ನ ತಾಯಿ ಭಾರತಾಂಬೆ ಎಂಬತಕ್ಕಂಥ ಒಂದು ನುಡಿಯಿಂದ ಹೊರಡತಕ್ಕಂಥವನು ಒಬ್ಬ ಯೋಧ. ಅಂತಹ ಯೋಧರಿಗೂ ರೈತರಿಗೂ ಇಬ್ಬರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಪ್ರಧಾನವಾದಂಥ ಮಹಾಸಂಕಲ್ಪವನ್ನು ಅಮಾವಾಸ್ಯೆ ಭಾನುವಾರದಂದು ನಾವು ಮಾಡಿದ್ದೇವೆ. ನಾನಷ್ಟೇ ಅಲ್ಲ, ಈ ಕ್ಷೇತ್ರಕ್ಕೆ ಬರ್ತಕ್ಕಂಥವರು ಮಹರ್ಷಿಗಳನ್ನು ನೋಡಿದ ಮರುಕ್ಷಣವೇ ಅವರ ಮೊದಲನೇ ಸಂಕಲ್ಪ ರೈತರಿಗಾಗಿ, ಯೋಧರಿಗಾಗಿ. ಇದು ಕಳೆದ 9 ವರ್ಷಗಳಿಂದ ಪ್ರತಿನಿತ್ಯ ನನ್ನ ಕಾರ್ಯಕ್ರಮ ನೋಡ್ತಕ್ಕಂತಹ ನೋಡುಗರು ಪ್ರತಿಯೊಬ್ಬರು ಹೇಳುವ ಧ್ವನಿ ಇದು. ಅದು ಲೋಕ ಕಲ್ಯಾಣಾರ್ಥವಾಗಿ ಬರುವಂಥ ಮಾತು. ಹಾಗೆ ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲಿ ಬೃಹತ್ ಮಟ್ಟದ ವಿಶೇಷವಾಗಿರ್ತಕ್ಕಂಥ ಮಹಾ ಸುದರ್ಶನ ಮಹಾಯಾಗವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡ್ತಿದ್ದೀವಿ. ಇವತ್ತಿನ ದಿವಸ ಸಂಸ್ಥಾನಕ್ಕೆ ಬರ್ತಕ್ಕಂಥವರಿಗೆ, ಮಹರ್ಷಿ ಮಂದಿರಕ್ಕೆ ಬರ್ತಕ್ಕಂಥವರಿಗೆ ಸ್ವಾಮಿಯ ಮಹಾಪ್ರಸಾದವನ್ನು, ಈಗಾಗಲೇ ಸ್ವಾಮಿ ಇಲ್ಲಿ ಪ್ರತಿಷ್ಠಾಪನೆಗೊಂಡ ಮರುಕ್ಷಣವೇ ಅನ್ನದಾನ ಸೇವೆ ನಿರಂತರವಾಗಿ ನಡೀತಾ ಇದೆ. ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಬೆಳಗ್ಗೆ ಪ್ರಾರಂಭ ಆದರೆ ಬೆಳಗಿನ ಅಭಿಷೇಕ, ಮಾಧ್ಯಾಹ್ನಿಕ ಅಭಿಷೇಕ, ಸಂಜೆ ಅಭಿಷೇಕ, ಅದರ ಮಧ್ಯದಲ್ಲಿ ಹೋಮ ಕಾರ್ಯಕ್ರಮ, ಇದೆಲ್ಲವೂ ಸಹಿತ ನಿರಂತರವಾಗಿ ನಡೆದು ಬರ್ತಿರ್ತಕ್ಕಂಥ ಈ ಒಂದು ವಿಶೇಷವಾದಂಥ ಕಾಲ. ಈ ಒಂದು ಶುಭ ಕಾಲದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಮಹಾ ಸುದರ್ಶನ ಯಾಗ, ಈ ಯಾಗಕ್ಕೆ ಬರ್ತಕ್ಕಂಥವರಿಗೆ ವಿಶೇಷವಾದಂಥ ಕಂಕಣವನ್ನು
ಹಾಗೆ ಒಂದು ಕಮಲಾಕ್ಷಿಯನ್ನು, ಹಾಗೆ ಒಂದು ನಾಣ್ಯವನ್ನು ಸಹಿತ ಈ ಸಂಸ್ಥಾನದಿಂದ ಅವರ ಭಕ್ತರ ಅಪೇಕ್ಷೆ ಮೇರೆಗೆ ನಾವು ಕೊಡ್ತಾ ಇದ್ದೀವಿ. ಭಕ್ತರ ಅಪೇಕ್ಷೆ ಮೇರೆಗೆ ಭಕ್ತರು ಕೇಳಿ ತಗೊಳ್ಬೇಕು. ಹಾಗೆ ವಿಶೇಷವಾಗಿರ್ತಕ್ಕಂಥ ಮಹಾಪ್ರಸಾದ ಎಲ್ಲರಿಗೂ ಸಿಗ್ತಕ್ಕಂಥದ್ದೇ. ಲಕ್ಷ್ಮೀ ಭೂವರಹ ಸ್ವಾಮಿಯ ಅನುಗ್ರಹ ಸರ್ವರಿಗೂ ಸಿಗಬೇಕು, ಸಕಲರಿಗೂ ಸಿಗಬೇಕು. ಈ ಭೂಮಂಡಲ ಸದಾಕಾಲ ನೆಮ್ಮದಿ ಸುಖ ಸಂತೋಷವಾಗಿರಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಹಸನ್ಮುಖಿತನ ಬರಬೇಕು. ಪ್ರತಿಯೊಬ್ಬ ತಾಯಂದರು ನಗನಗ್ತಾ ಇರಬೇಕು. ಪ್ರತಿಯೊಬ್ಬ ಅಣ್ಣ ತಮ್ಮಂದರು ಅವರ ದುಡಿಮೆ ಅವರ ಜೀವನಕ್ಕೆ ಅಮೂಲ್ಯವಾಗಿರಬೇಕು. ಪ್ರತಿಯೊಬ್ಬ ಮನುಷ್ಯ ಮತ್ತೊಬ್ಬರನ್ನ ಅವಲಂಬಿಸದಿರ ಅವನ ದುಡಿಮೆ ಅವನ ಬದುಕು ರಾರಾಜಿಸಬೇಕು. ಹಾಗೆ ರಾಜ್ಯ ಸುಭಿಕ್ಷವಾಗಿರಬೇಕು. ಹಾಗಾಗಿ ಲಕ್ಷ್ಮೀ ಭೂವರಹಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಒಳ್ಳೆಯದಾಗಲಿ ಎಂಬತಕ್ಕಂಥದ್ದೊಂದೇ ಈ ನಿಮ್ಮ ಮಹರ್ಷಿಗಳ ಮಾತು.